ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಎನ್ವರ್. ಇವತ್ತಿನ ಬ್ಲಾಗ್ ಏನಂದರೆ ಪ್ರಾನ್ಸ್ ಕಬಾಬ್ ಆಶಾ ಅವ್ರು ಮಾಡ್ತಾರಂತೆ. ಹೇಗೆ ಮಾಡ್ತಾರೋ ನೋಡೋಣ. ಸಾಕಷ್ಟು ಸರಿ ಮಾಡೋಳೆ, ಏನೋ ನಿಮ್ಗೊಂದು ಸರಿ ನೋಡ್ಸೋಣ ಹೇಗೆ ಥರ ಮಾಡೋದು ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ನೋಡ್ಸೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿಸ್ತೀನಿ. ಇವತ್ತು ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಥರ ಕ್ಲೀನ್ ಮಾಡ್ತಾರೋ ನೋಡಿ. ನಮ್ಮ ಅಕ್ಕ ಬಾವ ಮಾಡ್ತಾವ್ರೆ. ಅದು ಹೊಟ್ಟೆ ಕೊಯ್ದು ವಾಟ್ರಲ್ಲಿ ಹಾಕಿ ಫುಲ್ ವಾಶ್ ಮಾಡ್ತಾವ್ರೆ. ನೋಡಿಸ್ತೀನಿ. ಮ್ಯಾಕ್ಸಿಮಮ್ ಫ್ರೆಂಡ್ಸ್ 1 or 2 hours ಆಗುತ್ತೆ. ಪಾಪ 1 ಅವರಿಂದ ವಾಶ್ ಮಾಡ್ತಾವ್ರೆ. ನೋಡೋಣ ಹೇಗೆ ಬರುತ್ತೋ ಫ್ರಾನ್ಸ್ ಕಬಾಬ್. ನೋಡಿಸ್ತೀನಿ, ನೀವು ಮಾಡಿ ನಿಮ್ಮ ಮನೆಯಲ್ಲಿ. ಎಷ್ಟು ಗಲೀಜು ಇರುತ್ತೋ ಮಾಡೋಕ್ಕೆ. ಮ್ಯಾಕ್ಸಿಮಮ್ 1 hour 2 hours ಇಡಿಸುತ್ತೆ ಕ್ಲೀನಿಂಗ್ ಎಲ್ಲ ಆಗೋಗಿದೆ ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋಣ ನೋಡೋಣ. ಪ್ರಾನ್ಸ್ ಕಬಾಬ್ ಮಾಡೋದಕ್ಕೆ ಐಟಮ್ಸ್: ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪ್ರಾನ್ಸ್ ಕಬಾಬ್ ಪೌಡರ್, ಎಗ್ ಬೌಲ್ ತಗೊಂಡು 1.5 kg ತಂದವ್ರೆ. 1.5 kg ಬೌಲಲ್ಲಿ ಹಾಕ್ಕೊತವ್ರೆ. 1 ಕಪ್ ಪ್ರಾನ್ಸ್ ಕಬಾಬ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಏನು ಹಾಕ್ತಾರೋ ನೋಡೋಣ. ಎಗ್ 1 ಎಗ್ ಹಾಕ್ಕೋಬೇಕು. ಆದಮೇಲೆ ನೆಕ್ಸ್ಟ್ ಬಂದು 5 tablespoons ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದಾದಮೇಲೆ ಏನು ಹಾಕ್ತಾವ್ರಿ, 2 tablespoon ಆಯಿಲ್, 1 tablespoon ಸಾಲ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೊಂದಕ್ಕೆ. ಮತ್ತೆ ಆಗಿದ್ರೆ ಮತ್ತೆ ಟೇಸ್ಟ್ ಚೆನ್ನಾಗಿರಲ್ಲ. ಕ್ಯೂಟಾಗಿ ಅನಿಸ್ತೈತೆ ಮಿಕ್ಸ್ ಮಾಡ್ತಾಯಿದ್ರಿ ಅವರು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು. 10 minutes ಆದಮೇಲೆ ನೀವು ಪ್ಯಾನ್ ಇಕ್ಕಿ ಫ್ರೈ ಮಾಡಬೇಕು. ಆಯಿಲ್ ಜಾಸ್ತಿ ಹಾಕಿ ಪ್ಯಾನ್ ಅಲ್ಲಿ ಫ್ರೈ ಮಾಡಬಾರ್ದು. 10 minutes ಆದಮೇಲೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀವಿ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟವ್ ಆನ್ ಮಾಡೋಣ ಬನ್ನಿ. ಆನ್ ಮಾಡಿದ್ರು ಪ್ಯಾನ್ ಇಕ್ತಾವ್ರೆ. ಪ್ಯಾನ್ ಇಕ್ಕಿದ್ಮೇಲೆ ಒಂದು 5 tablespoon or 6 tablespoon ಆಯಿಲ್ ಹಾಕ್ಕೋಬೇಕು. 6 or 7 tablespoon ಆಯಿಲ್ ಹಾಕಬೇಕು. ನಮ್ಮ ಮನೇಲಿ ಬಾಟ್ಲಲ್ಲಿ ಹಾಕ್ತವ್ರೆ. ನೋಡೋಣ. ಅದು 1 or 2 minutes ಆಯಿಲ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಫ್ರಾನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡೋಣ ಹೇಗೆ ಬರುತ್ತೆ ಇವತ್ತು. ಸೊ ಎಕ್ಸೈಟಿಂಗ್ ಟು ಸಿ ಆ್ಯಂಡ್ ಪ್ಲಸ್ ಈಟ್. 2 minutes ಆದಮೇಲೆ ಫ್ರಾನ್ಸ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲೇ ಮಳೆ ಬೀಳ್ತಾ ಇದೆ. ವಾವ್, ಸೂಪರ್. ಫುಲ್ ರೈನ್ ಬೀಳ್ತೈತೆ. ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರಾನ್ಸ್. 2 minutes ಆದಮೇಲೆ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಸೈಡಲ್ಲಿ ಹಾಕೋಬೇಕು, ಇಲ್ಲದ್ರೆ ಮಿಡಿಲಲ್ಲಿ ಹಾಕ್ಕೊಂಡ್ರೆ ಸೀದೋಗಿಬಿಡ್ತೈತೆ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನೋಡ್ತಾ ಇದ್ದೇನೆ ತಿನ್ಬೇಕು ಅನಿಸ್ತೈತೆ. ಅಷ್ಟು ಚೆನ್ನಾಗಿದೆ ಫ್ರಾನ್ಸ್. ನನ್ನ ಫೇವ್ರೆಟ್. ನಿಮ್ಮ ಫೇವ್ರೆಟ್ ಏನು ಕಾಮೆಂಟ್ ಮಾಡಿ. ನನ್ನ ಫೇವ್ರೆಟ್ ಆದರೆ ನಾನು ಚೆನ್ನಾಗಿ ತಿಂದ್ಬಿಡ್ತೀನಿ. ಆದರೂ ನಾನು ಸಣ್ಣನೇ ಇದೀನಿ, ದಪ್ಪನೇ ಆಗಿಲ್ಲ. ಫುಲ್ ಪ್ಯಾನ್ ಫುಲ್ ಹಾಕ್ಕೋಬೇಕು ಫ್ರೆಂಡ್ಸ್. ನಿಧಾನಕ್ಕೆ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಕ್ಕೊಂಡು ಫುಲ್ ಫ್ಲೇಮ್ ಇಕ್ಕೋಬೇಡಿ. ಫುಲ್ಲು ಕೋಪದಲ್ಲಿದ್ದಾಳೆ ಫ್ರೆಂಡ್ಸ್. ಯಾಕೋ ಗೊತ್ತಿಲ್ಲ. ಫ್ರಾನ್ಸ್ ಕೋಪದಲ್ಲಿ ಇಟ್ಕೊಂಡು ಮಾಡಿದ್ರೇ ಚೆನ್ನಾಗಿ ಬರುತ್ತೇನೋ, ನನಗೂ ಗೊತ್ತಿಲ್ಲ. ನೀವು ಹಂಗೆ ಮಾಡಿ, ಕೋಪದಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೇನೋ. 5 minutes ಬಿಟ್ಬಿಡೋಣ ಫ್ರೆಂಡ್ಸ್ ಕುಕ್ ಆಗೋಕ್ಕೆ. ಕುಕ್ ಆದಮೇಲೆ ಅದು ತಿರುಗಿಸಿ 5 minutes ಆದಮೇಲೆ ತಿರುಗಿಸ್ಕೊಬೇಕು ಫ್ರೆಂಡ್ಸ್. ಸಿಲ್ಕಿ ಹಾಯ್ ಹೇಳು. ಸಿಲ್ಕಿ ಹಾಯ್. ನೀನು ಪ್ರಾನ್ಸ್ ತಿಂತೀಯಾ? ಚೆನ್ನಾಗಿರುತ್ತಾ? ಯಾರು ನಿಮ್ಮ ಮನೇಲಿ ಮಾಡೋದು ಫ್ರಾನ್ಸು? ಹೌದಾ, ಚೆನ್ನಾಗಿರುತ್ತೆ. ಸರಿ ನೋಡಿ ಫ್ರೆಂಡ್ಸ್, ಫ್ರಾನ್ಸ್ ಎಲ್ಲ ತಿರುಗಿಸೋರಿ ಮಾಡ್ತಾವ್ರಿ. ಇನ್ನೂ 10 minutes ಆಗುತ್ತಂತೆ ಕುಕ್ ಆಗೋಷ್ಟಲ್ಲ. ಅಷ್ಟೊತ್ತಲ್ಲಿ ನಮ್ಮ ಮನೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ನೋಡೋಣ. ಬನ್ನಿ ಫ್ರೆಂಡ್ಸ್. ಭರತ್ ಹಾಯ್, ಗುಡ್ ಈವ್ನಿಂಗ್. ಏನು ಮಾಡ್ತಾ ಇದೀಯಾ? ಗೇಮ್ ಆಡ್ತಾ ಇದೀಯಾ?
ರಿತು ಹಾಯ್. ಏನದು ಏನ್ ಮಾತಾಡೋದು ಪಪ್ಪ ಮಮ್ಮ? ಪ್ರಾನ್ಸ್ ಅನ್ನು ನೀನ್ ತಿಂತೀಯಾ? ಬುದ್ಧಿ ಮಾಡಿದ್ದಾಳೆ ಇವಾಗ. ನೋಡಿ ಫ್ರೆಂಡ್ಸ್, ನಮ್ಮ ಫಿಶ್ ಟ್ಯಾಂಕಲ್ಲಿ ಫಿಶ್ ಎಷ್ಟು ಚೆನ್ನಾಗಿ ಆಡ್ಕೊತಾವರು. ಇದು ಎಷ್ಟು ಕ್ಯೂಟ್ ಆಗಿದು, ಎಷ್ಟು ಚೆನ್ನಾಗಿ ಮಾತು ಕೇಳ್ತೈತ. ಸೆಕೆಂಡ್ ಕೊಡೋ ಮ್ಯಾಕ್ಸ್, ಸೆಕೆಂಡ್ ಕೊಡೋ. ಸೆಕೆಂಡ್ ಕೊಡ್ತೈತೆ. ನಮ್ಮ ಕೈ ಗ್ಯಾಪಲ್ಲೂ ಬಿಟ್ಟಿಲ್ಲ, ಮೆಹಂದಿ ಹಾಕ್ಕೊತಾ ಇದ್ದಾಳೆ. ನಾನು ಅಷ್ಟೊತ್ತಲ್ಲಿ ಆಚೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ನಮ್ಮ ಬಾವ ಏನೋ ಕೊಡಿಸ್ತೀನಿ ಅಂದವ್ರೆ, ನೋಡೋಣ ಏನು ಕೊಡಿಸ್ತಾರೆ. ಅಂತ ಹೇಳೋರು ಫ್ರೆಂಡ್ಸ್, ಅದಕ್ಕೆ ಇಲ್ಲೇ ಇರು ಅಂತ ಹೇಳೋರೆ. ಇಲ್ಲೇ ಇದ್ದೀವಿ. ಇಷ್ಟ ಆಗಿಲ್ದಿರೋ ಕೊಡಿಸ್ತಾವ, ನನಗೆ ಬೇಕಾಗಿರೋದು ಕೊಡಿಸ್ತಾ ಇಲ್ಲ ಇವತ್ತು. ಏನು ಕೊಡಿಸ್ತಾವ್ರೋ ನೋಡೋಣ, ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್. ಬೇಡ ನೋಡಿ ನೋಡಿ ಫ್ರೆಂಡ್ಸ್, ನನಗೆ ಬೇಡ ಅಂದರೆ ಎಳ್ನೀರು ಕುಡಿ ಅಂತಾರೆ ಫ್ರೆಂಡ್ಸ್. ನನಗೆ ಬೇಡ ಅಂದರೆ ನಾನು ನಂಗೆ ಇಷ್ಟ ಆಗದಿರೋದು ಕೊಡ್ಸೋರು ನಮ್ಮ ಭಾವ ಅವರು. ನನಗೋಸ್ಕರ ಚೆನ್ನಾಗಿರೋದು ಕಾಯಿ ಹೊಡ್ಕೊಡ್ತಾವ್ರ ಅವರು. ಅಷ್ಟ್ರಾ ನೋಡಿ ಫ್ರೆಂಡ್ಸ್, ಏನೋ ಕೊಡ್ತೀನಿ ನಿನ್ನ ಫೇವ್ರೆಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಪಕ್ಕ ಬಂದವ್ರೆ. ನೋಡಿದ್ರೆ ಎಳ್ನೀರು ಕೊಡ್ಸೋರು ಫ್ರೆಂಡ್ಸ್. ನನಗೆ ಅಸಲಿಗೆ ಇಷ್ಟ ಆಗಲ್ಲ. ಐಸ್ ಕ್ರೀಮ್ ಕೇಳಿದ್ರೆ ಐಸ್ ಕ್ರೀಮ್ ಇಲ್ಲ. ನೋಡೋಣ ಫ್ರೆಂಡ್ಸ್, ಇವತ್ತು ನನಗೆ ಐಸ್ ಕ್ರೀಮ್ ಕೊಡಿಸ್ತಾರೋ ಇಲ್ವೋ. ಫ್ರೆಂಡ್ಸ್, ನಾವೆಲ್ಲಿದ್ದೀವಂದರೆ ನಮ್ಮ ಅತ್ತೆಯವರು ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಅಲ್ಲೇ ಪ್ರತಿದಿನ ಕರ್ಕೊಂಡು ಹೋಗೋಕ್ಕೆ. ಇವತ್ತು ಅವ್ರು ಕೊಡಿಸ್ತಾರೆ ಐಸ್ ಕ್ರೀಮ್, ನಮ್ಮ ಭಾವ ಕೊಡಿಸ್ತಾರೋ ನೋಡೋಣ. ನಮ್ಮ ಅತ್ತೆ ಬರ್ತಾವ್ರೆ. ನಮ್ಮ ಭಾವ ಅವ್ರ ಲಾಸ್ಟಲ್ಲಿ ನನಗೆ ಐಸ್ ಕ್ರೀಮ್ ಕೊಡಿಸ್ಬಿಡ್ತಾವ್ರೆ. ನೋಡೋಣ. ಚಾಕ್ಲೇಟ್ ಇದಾ? ನಿನ್ನೆನೂ ಇರಲಿಲ್ಲಲ್ಲ. ಇವೇನಾ ಇರೋದು? ಸಿಕ್ತು ಫ್ರೆಂಡ್ಸ್, ತಿಂತಾ ಇದ್ದೀನಿ. ನನ್ನ ಫೇವ್ರೆಟ್ ಐಸ್ ಕ್ರೀಮ್. ಚೆನ್ನಾಗಿದೆ ಮನೆಗೆ ಬಂದುಬಿಟ್ಟೆ ಫ್ರೆಂಡ್ಸ್. ಆ ಪ್ಲೇಟಲ್ಲಿ ಸರ್ವ್ ಮಾಡ್ತಾವೆ ನಮ್ಮ ಅಕ್ಕ ಅವರು. ನೋಡೋಣ ಹೇಗಿರುತ್ತೋ. ಇವತ್ತು ಐಸ್ ಕ್ರೀಮ್ ತಿಂದೆ, ಇವಾಗ ಫ್ರಾನ್ಸ್ ತಿನ್ನಬೇಕು. ಹೇಗಿರುತ್ತೋ ಟೇಸ್ಟ್ ಮಾಡೋಣ. ಎಮ್ಮಿ ಆಗಿದೆ. ನೋಡ್ತಾ ಇದ್ದೀನಿ, ಕಣ್ಣು ಸಾಲ್ತಾ ಇಲ್ಲ. ಡಿಸ್ಟಿ ಆಗುತ್ತೇನೋ ಫ್ರಾನ್ಸ್ಗೆ. ಪ್ರಾನ್ಸ್ ಕಬಾಬ್ ಆಗೋಗಿದೆ ಫ್ರೆಂಡ್ಸ್. ಟೇಸ್ಟ್ ನೋಡೋಣ ಹೇಗಿದೋ. ಇವತ್ತು ನಮ್ಮ ಅಕ್ಕ ಅವರು ಮಾಡಿರೋ ಪ್ರಾನ್ಸ್ ಕಬಾಬ್ ನೋಡೋಣ ಹೇಗಿದೋ ಫ್ರೆಂಡ್ಸ್. ಪ್ರಾನ್ಸ್ ಕಬಾಬ್ ಹೇಗಿದೋ ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಪ್ರಾನ್ಸ್ ಕಬಾಬ್ ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್ ಆಗಿದೆ. ಬಿಸಿಗಿದೆ, ಸ್ವೀಟ್ ಆಗಿದೆ, ಖಾರವಾಗಿದೆ, ಎಲ್ಲ ಚೆನ್ನಾಗಿದೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನೇನೋ ವ್ಲಾಗ್ಸ್ ಬೇಕು ಅಂದರೆ ನಿಮ್ಗೆ ಬೇಕಾಗಿರೋ ಮಾಡ್ತೀನಿ. ಈ ಚಾನಲ್ಗೆ ಪ್ಲೀಸ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.